ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳಕ್ಕೆ ಚಾಲನೆ ಕೊಡಲಾಗಿದೆ. ಮಹಾಕುಂಭ ಮೇಳಕ್ಕೆ 45 ಕೋಟಿ ಭಕ್ತರು ಆಗಮಿಸ್ತಾ ಇದ್ದಾರೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಬೆಳಗ್ಗೆ 8 ಗಂಟೆಯೊಳಗೆ 65 ಲಕ್ಷ ಮಂದಿ ಪವಿತ್ರ ಸ್ನಾನ ಮಾಡಿದ್ದಾರೆ. ವಿಶ್ವದ ಅತಿ ದೊಡ್ಡ ಮಹಾಕುಂಭ ಮೇಳಕ್ಕೆ ಚಾಲನೆ ಕೊಡಲಾಗಿದೆ. ಎಲ್ಲೆಲ್ಲೂ ಹರ ಹರ ಮಹಾದೇವ್ ಭಕ್ತಿಯ ನಾದದ ಝೇಂಕಾರ ಮೊಳಗಿದೆ. 144 ವರ್ಷಗಳ ಬಳಿಕ ನಡೀತಾ ಇರುವಂತಹ ಮಹಾಕುಂಭ ಮೇಳ ಇದು. ಗಂಗಾ ಸ್ನಾನ, ಪುಣ್ಯ ಸ್ನಾನ ಅಂತ ಕರೀತಾರೆ. ಜನವರಿ 13 ಪೌಷ ಪೂರ್ಣಿಮಾ ಸ್ನಾನ, ಜನವರಿ 15ಕ್ಕೆ ಮಕರ ಸಂಕ್ರಾಂತಿಯ ಸ್ನಾನ, ಜನವರಿ 29ಕ್ಕೆ ಮೌನಿ ಅಮಾವಾಸ್ಯೆಯ ಸ್ನಾನ, ಫೆಬ್ರವರಿ 3ಕ್ಕೆ ಬಸಂತ ಪಂಚಮಿ ಸ್ನಾನ ಮಾಡಲಾಗುತ್ತೆ. ಹಾಗೆ ಫೆಬ್ರವರಿ 12ಕ್ಕೆ ಮಾಘಿ ಪೂರ್ಣಿಮಾ ಸ್ನಾನ, ಫೆಬ್ರವರಿ 26 ಮಹಾಶಿವರಾತ್ರಿಯ ಸ್ನಾನ. ಸೊ ಪ್ರಮುಖವಾಗಿ ಕನ್ನಡಿಗ ಅಧಿಕಾರಿಯೇ ಮಹಾಕುಂಭ ಮೇಳದ ಮೇಲಾಧಿಕಾರಿ ಆಗಿರುವಂತದ್ದು. ಇದು ಒಂದು ರೀತಿ ಸಂತಸದ ವಿಚಾರ. 2021ರ ಕುಂಭ ಮೇಳಕ್ಕೂ ಕನ್ನಡಿಗ IAS ಅಧಿಕಾರಿಯೇ ನೇಮಕ ಆಗಿರುವಂತದ್ದು. ಕನ್ನಡಿಗ ಅಧಿಕಾರಿಗಳ ಮೇಲೆ ಸಿಎಂ ಯೋಗಿ ಆದಿತ್ಯನಾಥ್ ಭರವಸೆಯನ್ನ ಕೊಟ್ಟಿದ್ದಾರೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಪವಿತ್ರ ತ್ರಿವೇಣಿ ಸಂಗಮದ ಸ್ನಾನದ ವಿಚಾರವಾಗಿ ಇಂದು ಆರಂಭವಾಗಿದೆ. ಇವತ್ತು ಚಾಲನೆ ಕೊಡಲಾಗಿದೆ. ಪುಷ್ಯ ಹುಣ್ಣಿಮೆಯ ದಿನವಾದ ಇಂದು ಮುಂಜಾನೆಯೇ ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪವಿತ್ರ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಇದು. ಭಕ್ತರ ಪ್ರಾರ್ಥನೆಯಿಂದ ಪ್ರಯಾಗರಾಜ್ ನಗರ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಮೊದಲ ದಿನವೇ ಲಕ್ಷಾಂತರ ಮಂದಿ ಆಗಮಿಸಿದ್ದಾರೆ. ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಲಾಗ್ತಿದೆ. ಇಂದಿನಿಂದ ಫೆಬ್ರವರಿಯವರೆಗೂ ಕೂಡ ನಡೆಯುತ್ತೆ ಈ ಒಂದು ಮಹಾಕುಂಭ ಮೇಳ. 40 ಕೋಟಿಗೂ ಅಧಿಕ ಜನರು ಬರುವಂತ ನಿರೀಕ್ಷೆ ಇದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತೆ ಈ ಮಹಾಕುಂಭ ಮೇಳ. ಈ ಮಹಾಕುಂಭ ಮೇಳ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತ ಹಿನ್ನೆಲೆಯಲ್ಲಿ ಕುಂಭಮೇಳಕ್ಕೆ ಪ್ರಪಂಚದಾದ್ಯಂತ ಸಾಧು ಸಂತರು ಭಕ್ತರು ಬರ್ತಾರೆ. 10,000 ಎಕರೆಯಲ್ಲಿ ಭಕ್ತರಿಗೆ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯಕ್ಕೆ ಅಲ್ಲಿ ಬರುವಂತಹ ಭಕ್ತರುಗಳಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ನೀಡಲಾಗಿದೆ. ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳ ಸಂಗಮ, ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ಈ ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಮಿಂದೇಳ್ತಾರೆ. ಇದೊಂದು ಪ್ರಸಿದ್ಧ ಯಾತ್ರಾ ಸ್ಥಳ. ಮಹಾಕುಂಭ ಮೇಳದಲ್ಲಿ ಶಾಹಿ ಸ್ನಾನ ಬಹಳ ವಿಶೇಷ ಮಹತ್ವವನ್ನ ಪಡೆದಿರುವಂತದ್ದು. ಅಮೃತ ಸ್ನಾನ ಅಂತ ಕರೀತಾರೆ. ಈ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ತೊಳೆದು ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಪಾಪ ತೊಳೆದು ಹೋಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ನಂಬಿಕೆ. ಮಹಾಕುಂಭ ಮೇಳಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆ, ರೈಲ್ವೆ ಇಲಾಖೆಯಿಂದ ಆಗಿರ್ಬೋದು, ವಿಮಾನ ವ್ಯವಸ್ಥೆಗಳಾಗಿರ್ಬೋದು, ಹಾಗೆ ಶೌಚಾಲಯದ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಅಲ್ಲಿ ಮಾಡಲಾಗಿದೆ. ಮಹಾಕುಂಭ ಮೇಳದ ಕೊನೆಯ ದಿನ ಶಿವರಾತ್ರಿಗೆ ಕೊನೆಗೊಳ್ಳುತ್ತೆ. ಆ ದಿನ ಭಕ್ತರು ಸ್ನಾನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಒಟ್ಟಾರೆಯಾಗಿ ಕುಂಭ ಮೇಳದ ವಿಚಾರವಾಗಿ ಈಗಾಗಲೇ ಮಹಾಕುಂಭ ಮೇಳ ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ ಕುಂಭ ಮೇಳ ಪ್ರತಿ ಪೂರ್ಣ ಕುಂಭ ಮೇಳದ 6 ವರ್ಷಗಳ ಮೊದಲು 3 ಪವಿತ್ರ ನದಿಗಳಾದಂತಹ ಗಂಗಾ, ಯಮುನಾ ಸಂಗಮ ಆಗುತ್ತೆ. ಸರಸ್ವತಿ ನದಿಗಳು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇದರಿಂದ ಆ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಬರುವಂತಹ ಭಕ್ತರೆಲ್ಲರೂ ಕೂಡ ನಾಗಸಾಧುಗಳ ಆಗಮಿಸ್ತಾರೆ, ಅಘೋರಿಗಳ ಆಗಮಿಸ್ತಾರೆ. ಎಲ್ಲರೂ ಕೂಡ ಬಂದು ಆ ಪವಿತ್ರ ನದಿಯಲ್ಲಿ ಮಿಂದೇಳ್ತಾರೆ.